तो स्वागत है आपका ATV न्यूज़ में। मैं आपके साथ आसिफ शेख। ಮೊದಲನೇದಾಗಿ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳಿಗೆ ಮುಂಜಾನೆಯ ಶುಭಾಶಯಗಳನ್ನು ಹೇಳುತ್ತಾ, ಈ ಪತ್ರಿಕಾಗೋಷ್ಠಿ ಕರೆಯಲು ಕಾರಣ ಏನಪ್ಪಾ ಅಂದ್ರೆ, ನಮ್ಮ ಸಮಾಜದ ಕೆಲವು ಹಿರಿಯರು ಅವರು ನಮ್ಮವರೇ, ಪಕ್ಷ ಬೇರೆ ಇದೆ, ಹಂಗಾಗಿ ಕೆಲವು ವಿಷಯಗಳನ್ನು ಅವರು ಪ್ರಸ್ತಾವ ಮಾಡಿದ್ದಾರೆ. ಅದಕ್ಕೆ ಅವರಿಗೆ ಸರಿಯಾದ ಮಾಹಿತಿಯ ಕೊರತೆ ಇದೆ. ಅವ್ರ ಮಾಹಿತಿಯನ್ನು ತಿಳ್ಕೊಳ್ಳಿ ನಮ್ಮ ಮುಖಾಂತರ ಅಂತ ಹೇಳಿ ತಮ್ಮ ಮುಖಾಂತರ ಅವರಿಗೆ ಮನವಿ ಮಾಡ್ತಾ ಇದ್ದೀನಿ. ಈಗ ನಾವು ನಿನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ ನಾನು. ನಮ್ಮ ಮಾಜಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾದಂಥ ಅರ್ಜುನ್ ರಾಠೋಡ್ ಅವರು ಹಾಗೂ ಇನ್ನೊಬ್ಬರ ಮುಖಂಡರು BB ಲಮಾಣಿ ಅಂತೇಳಿ ಒಂದು ಪತ್ರಿಕಾಗೋಷ್ಠಿ ಮುಖಾಂತರ ಸಮಾಜ ನಾವು ಹೇಳಿದ್ದೇ ಕೇಳ್ತದ, ಸಮಾಜ ನಾವೇನು ಹೇಳ್ತೀವಿ ಅದನ್ನೇ ಕಾರ್ಯ ಮಾಡ್ತದೆ ಅನ್ನೋದು ಅವರ ಮೂರ್ಖತನದ ಮಾತುಗಳಂತ ಹೇಳಿ ನಾನು ಭಾವಿಸ್ತೀನಿ. ಇಲ್ಲಿವರೆಗೆ ಕಾಂಗ್ರೆಸ್ ಸರ್ಕಾರದಿಂದ ಅವರಿಗೆ ಬಹುಶಃ ಅವರು ನೆನಪಾಡಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಅರ್ಜುನ್ ರಾಠೋಡ್ ಆಮೇಲೆ BB ಲಮಾಣಿ ಅವರು ಒಂದು 7 ಜನ ಇದ್ದಾರೆ ನಮ್ಮ ಸಮಾಜದ ಹಿರಿಯರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಾರೆ. ಅವರು ಹಾಗಾಗಿ ಕಾಂಗ್ರೆಸ್ ಪರವಾಗಿ ಅವರು ಮಾತಾಡೋದು ಸಹಜ. ಆದ್ರೆ ನಾನು ಅವರಿಗೆ ನೆನಪು ಮಾಡ್ಕೊಡಕ್ಕೆ ಇಚ್ಛೆ ಪಡ್ತೀನಿ. 2009, 14, ಅದರ ಮುಂಚೆದವರು ಪ್ರಕಾಶ್ ರಾಠೋಡ್ ಅವರು ಇವತ್ತಿನೇನು MLC ಇದ್ದಾರೆ, ಇವರು MP ಎಲೆಕ್ಷನ್ಗೆ 3 ಸಲ ಚುನಾವಣೆಗೆ ನಿಂತಿದ್ರು ಬಿಜಾಪುರದಲ್ಲಿ. ಅವ್ರಿಗೆ ಗೊತ್ತಿರಲಿ ಆದ್ಮೇಲೆ ಪ್ರಕಾಶ್ ರಾಠೋಡ್ ತೋರಿಸಿದ್ದು BJP ಪಾರ್ಟಿದವರಲ್ಲ, ಅವರು ಕಾಂಗ್ರೆಸ್ ಪಾರ್ಟಿದವರು ಅಂತ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಏನವರು ಸದಾಶಿವ ಆಯೋಗ ಇವ್ರು BJP ಅವ್ರು ಮಾಡಲಿಲ್ಲ. ಇವ್ರು ಬರೇ ಅದು ಸದಾಶಿವ ಆಯೋಗವನ್ನು ತಿರಸ್ಕರಿಸಿ ಸಚಿವ ಉಪಸಮಿತಿ ರಚನೆ ಮಾಡಿ ಅಲ್ಲಿ ಸಾಮಾಜಿಕವಾಗಿ ಎಲ್ಲ ಜನಸಂಖ್ಯೆ ಆಧಾರದ ಮೇಲೆ 4%, 5%, 6% ಅಂತೇಳಿ ಡಿವೈಡ್ ಮಾಡಿ 15 ಇದ್ದದನ್ನು 17 ಮಾಡಿ 17% ಮಾಡಿ ಅವ್ರು ಶಿಫಾರಸು ಮಾಡಿದ್ರು. ಆದರೆ ಈ ಸರ್ಕಾರ ಆದ ನಮ್ಮ ಏನು ಗಿರಾಕಿ ಗಂಜಿ ಗಿರಾಕಿಗಳಿಗೆ ಏನು ಆಮಿಷ ಕೊಟ್ಟಿದ್ರು, ರೊಕ್ಕ ಕೊಟ್ಟು ಏನು ಹೇಳಕ್ಕೆ ಹಚ್ಚಿದ್ರಂದ್ರೆ, ನೀವು ಹೋಗಿ ತಾಂಡಗಳಲ್ಲಿ ಹೋಗಿ ನಿಮ್ಮ ಏನು ಇವ್ರು ಮಾಡಿದಾರಲ್ಲ BJP ಅವರು, ಅದನ್ನು ನಮ್ಮ ಸರ್ಕಾರ ಬಂದರೆ ನಾವು ಅದನ್ನು ಅನುಷ್ಠಾನ ಮಾಡೋಂಗಿಲ್ಲ, ಅದನ್ನು ಸದಾಸಗಟ್ಟಾಗಿ ನಾವು ಅದನ್ನು ತಿರಸ್ಕರಿಸ್ತೀವಿ. ನೀವು ಹೋಗಿ ತಾಂಡಗಳಿಗೆ ಹೋಗಿ ಹೇಳಿ ನಿಮ್ಮ ಮತಗಳನ್ನು ಅತಿ ಹೆಚ್ಚು ಬಂಜಾರ ಸಮಾಜದ ಮತಗಳು ಕಾಂಗ್ರೆಸ್ ಬದಲಾವಣೆ ಮಾಡಿ ಅಂತೇಳಿ ಈ ರೀತಿ ಗಂಜಿ ಗಿರಾಕಿಗಳು ತಾಂಡ ತಿರುಗಾಡಿ, ಇಲ್ಲ ನೀವು BJP ಹಟಾವ್ ತಾಂಡ ಬಚಾವ್ ಅಂತ ಅಭಿಯಾನ ಮಾಡಿದ್ರು. ಅದರ ಫಲವಾಗಿ ನಾವು ಕೂಡ ಯಾರಿಗೆ ಹೇಳುವಂತಿರಲಿಲ್ಲ. ಆದರೂ ಕೂಡ ನಮ್ಮ ಸಿಟಿ ಮತಕ್ಷೇತ್ರದಲ್ಲಿ ನಾವು ಯಾವ ರೀತಿ ಮತ ಹಾಕಿದ್ವಿ. ಆದರೆ ಇವತ್ತು ನಾನು ಅವ್ರಿಗೆ ಕೇಳ್ತೀನಿ, ನೀವು ಹಾಕಿರಲ್ಲ, ಇವತ್ತು ನೀವೆಲ್ಲ ಹಾಕ್ಸಿದ ಮತದಾರರು ಕಾಂಗ್ರೆಸ್ನ ಆರಿಸಿ ತಂದಿದ್ದಾರೆ, ಅಲ್ಲಿ ನಿಮ್ಮ MLC ಇದ್ದಾರೆ, MLA ಇದ್ದಾರೆ, ಅವ್ರಿಗೆ ಮಂತ್ರಿ ಯಾಕೆ ಮಾಡಲಿಲ್ಲ? ಉತ್ತರ ಹೇಳಿ. ನೀವು ಹೇಳ್ತಿರಲ್ಲ, ಬಂಜಾರ ಸಮಾಜ ವಿಶ್ವಾಸದ ಸಗಟ್ಟಾಗಿ BJPಯನ್ನು ತಿರಸ್ಕರಿಸ್ತಾರೆ, ಕಾಂಗ್ರೆಸ್ಗೆ ಬೆಂಬಲ ಕೊಡ್ತಾರೆ. ಯಾರು ಕೊಡ್ತಾ ಇದ್ದಾರೆ? ನಾವು ಬಂಜಾರ ಸಮಾಜ ಸೇವಾಲಾಲ್ ಚೆನ್ನೈ ಜಿಲ್ಲಾಧ್ಯಕ್ಷನಾಗಿ 360 ತಾಂಡೆಗಳನ್ನು ಸಂಘಟನೆ ಮಾಡಿದವದ್ದೀನಿ ನಾನು. ಬಂಜಾರ ಸಮಾಜದ ಮುಂಚೂಣಿ ಹೋರಾಟದಲ್ಲಿ ಇರ್ತೀನಿ ನಾನು. ನೀವು ಯಾವಾಗ ಬಂದಿದ್ದೀರಾ? ಯಾವಾಗ ಇಲ್ಲಿ ಇಲೆಕ್ಷನ್ ಬರುತ್ತೆ, ಯಾವಾಗ MP ಪಾರ್ಟಿ ರೊಕ್ಕ ಕೊಡ್ತಾರೆ, ಅವಾಗ ಮಾತ್ರ ತಾಂಡಗಳು ನೆನಪಾಗ್ತಾವೆ ನಿಮಗೆ. ಆ ತಾಂಡಗಳ ಕಷ್ಟ ಸುಖ ನಿಮಗೆ ಗೊತ್ತಾಗಲ್ವಾ? ಹಾಗಾದರೆ ನೀವೇ ಒಂದು 2 ತಿಂಗಳ ಹಿಂದೆ ಈ BB ಲಮಾಣಿ ಅವರು, ನಮ್ಮ ಮಹೇಂದ್ರ ನಾಯಕ್ ಅವರು, ಕೇಸರಿ ಸ್ವಾಮೀಜಿಯವರು ಕಾಂಗ್ರೆಸ್ ಹಟಾವ್ ತಾಂಡ ಬಚಾವ್ ಅಂತೇಳಿ ಪ್ರತಿಭಟನೆ ಪ್ರೆಸ್ಮೆಂಟ್ ಮಾಡಿರಲ್ಲ, ಅವಾಗ ಎಲ್ಲಿತ್ತು ನಿಮ್ಮದು ಕಾಂಗ್ರೆಸ್ ಮೇಲೆ ಅಭಿಮಾನ? ಎಲ್ಲಿ ಹೋಗಿತ್ತು? ಅವತ್ತು ಕಾಂಗ್ರೆಸ್ ಹಟಾವ್ ಅಂದವರು ಇವತ್ತು ಕಾಂಗ್ರೆಸ್ ಬೇಕಾದ್ರೆ ಅಪ್ಕೊಳ್ಳೋ ಕಾರಣ ಏನು ಹೇಳಬೇಕಲ್ಲ ನೀವು. ಸಮಾಜಕ್ಕೆ ಇವರು ಹೂ ಇಡಬೇಡ್ರಿ. ಇಲ್ಲಿ ಬಂಜಾರ ಸಮಾಜದವರು ಪ್ರಭುತ್ವದ್ದಾರೆ, ಯಾರಿಗೆ ಮತ ಹಾಕಿದ್ರೆ ಹಿತ ಅನ್ನೋದು. ನಾವು ಹುಟ್ಟುತ್ತಾ ರಾಮನ ಹೆಸರಿನಲ್ಲಿ ರಾಮನ ಪೂಜೆ ಮಾಡ್ತಾ ಹುಟ್ಟಿದವರು ಬಂಜಾರ ಸಮಾಜ ಅಂತ. ನಾವು ಪ್ರತಿ ವಿಸಿಟಿಗೆ ಹೋದರೆ ರಾಮ ಅಂತ ಹೇಳ್ತೀವಿ. ಅದಕ್ಕೆ ರಾಮನ ಮಂದಿರ ಕಟ್ಟಿದಂಥ ಯಾವುದೇ ಇದು ಸರ್ಕಾರ ಇದೆ ಅದು ಕಾಂಗ್ರೆಸ್ ಸರ್ಕಾರ. ಅದಕ್ಕೆ ನೀವೇನು ಹೇಳ್ತಾ ಇರಲ್ಲ, ಇದು ಯಾವ ಕ್ಯೂ ಕೊಡೋಂಗಿಲ್ಲ, ಇವರು ನಿಮ್ಮ ಮಾತಿಗೆ ಯಾವ ಬೆಲೆ ಕೊಡೋಂಗಿಲ್ಲ. BJP ಸರ್ಕಾರ ಕಟ್ಟಿ ಇವತ್ತು ನಮ್ಮ ಸೇವಾಲಾಲರು
ಹಾಗೆ ಕಾಶಿಗೆ ಯಾತ್ರೆಗೆ ಹೋಗ್ಬೇಕಂತಾರ ಪವಾಡಗಢಕ್ಕೆ ನಾವು ಹೋಗ್ಬೇಕಂದ್ರೆ ಅಲ್ಲಿ ಒಂದು ಹಳೆ ದೇವಸ್ಥಾನ ಇತ್ತು. ಅದನ್ನು ನಮ್ಮ ನರೇಂದ್ರ ಮೋದಿ ಅವರು 500 ಕೋಟಿ ಅನುದಾನವನ್ನು ಮಂಜೂರಿಸಿ ಭವ್ಯವಾದ ದೇವಸ್ಥಾನ ಕಟ್ಟಲಿಕ್ಕೆ ಇವಾಗ ಪ್ರಾರಂಭ ಮಾಡಿದ್ದಾರೆ. ಅದಕ್ಕೆ ನಾವು ಯಾರಿಗೆ vote ಹಾಕ್ತಾ ಇದ್ದೀನ, ನೀವು ಹೇಳಿದವ್ರಿಗೆ vote ಹಾಕ್ತಾರ? ಇವತ್ತು ನಮ್ಮ ಉಮೇಶ್ ಜಾಧವ್ ಅವರಿಗೆ ಟಿಕೆಟ್ ಕೊಟ್ಟು MP ಮಾಡಿದ್ದಕ್ಕೆ ಅವರು ಬರೀ ಕರ್ನಾಟಕದಲ್ಲಿ ಆಚರಣೆ ಮಾಡ್ತಿದ್ದ ಜಯಂತಿಯನ್ನು ದಿಲ್ಲಿಯಲ್ಲಿ ಆಚರಣೆ ಮಾಡಿದರು. ನಮಗೆ ಸಮಾಜ ಗೌರವ ತಂದು ಕೊಟ್ಟರು. ನೀವು ತಂದು ಕೊಟ್ರಾ? ಯಾರು ತಂದು ಕೊಟ್ಟರು? BJP ಅವರು ತಂದು ಕೊಟ್ರಾ ಅಥವಾ ಕಾಂಗ್ರೆಸ್ನವ್ರು ತಂದು ಕೊಟ್ಟರು? ಬಂಜಾರ ಸಮಾಜ ಯಾವ ಪಕ್ಷಕ್ಕೆ ಬೆಂಬಲಿಸಬೇಕು? ನಾವು BJP ಪಕ್ಷದ ಪರವಾಗಿ ಅದೀವಿ, ಅದೇ ಇರ್ತೀವಿ. ಅತಿ ಹೆಚ್ಚು 80% ಮತಗಳು BJP ಪರವಾಗಿ ಆಗ್ತವೆ. ಅದಕ್ಕೆ ವಿಶ್ವಾಸ ನಾವು ಕೊಡ್ತೀವಿ. ನೀವು ಬೇಕಾದ್ರೆ ಎಲ್ಲರೂ ಬರೋ ಜೂನ್ 4ನೇ ತಾರೀಕಕ್ಕೆ ನೀವು ಅದರ ರಿಸಲ್ಟ್ ನೋಡಿ. ಯಾವ ಅವರಿಂದಿಲ್ಲ, ಅವರ ಖಾಸ್ ಮಾಮನ ಮಗನೇ ನಿನ್ನೆ ಒಂದು ವಿಡಿಯೋ ಮಾಡಿದ್ದಾನೆ. ನೀವು ಅರ್ಜುನ್ ರಾಠೋಡ್ ಮಾತು ಕೇಳಬೇಡಿ, ಅವನು ಸುಳ್ಳೋದ ಬರ್ತಾನ. ಅವ ಯಾವತ್ತು ತನಗೆ ಈಗ 2008 6ರಿಂದ ಇವತ್ತಿನವರೆಗೂ MLA ಟಿಕೆಟ್ ಕೊಟ್ಟಿಲ್ಲ. MLA ಟಿಕೆಟ್ ಕೊಟ್ಟಿಲ್ಲ, ಅವನಿಗೆ ಮೂಲಿ ಗುಂಪು ಮಾಡಿದಾರ, ರೊಕ್ಕ ಕೊಟ್ಟಿರ್ತೀನಿ ಇಲೆಕ್ಷನ್ಯಾಗ ಬಳಕೆ ಮಾಡ್ಕೊಡ್ತಾರ ಅಂತೇಳಿ ಅವ್ರ ಮಾಮನ ಮಗ ವಿಡಿಯೋ ಮಾಡ್ತಾರೆ, ಲೈವ್ ವಿಡಿಯೋ ಮಾಡಿ ಬಿಡ್ತಾರೆ.